ವೆಲ್ಕಮ್ ಬ್ಯಾಕ್. ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಸಚಿವ ಸಂಪುಟದ ಮೊದಲ ಪಟ್ಟಿ ಬಿಡುಗಡೆ ಆದಾಗ್ಲೇನೆ ಮಹಿಳೆಯರ ಪ್ರಾತಿನಿಧ್ಯ ಇಲ್ಲ ಅನ್ನೋ ವಿಚಾರಕ್ಕೆ ಚರ್ಚೆಗಳಾಗಿತ್ತು. ಎರಡನೇ ಪಟ್ಟಿಯಲ್ಲೂ ಕೂಡ ಒಬ್ಬ ಮಹಿಳಾ ಶಾಸಕಿಗೆ ಸಚಿವ ಸಂಪುಟಕ್ಕೆ ಅವಕಾಶವನ್ನ ಕೊಡದೇ ಇರೋ ವಿಚಾರ ಇದೀಗ ಚರ್ಚೆಯನ್ನ ಇಮ್ಮಡಿಗೊಳಿಸಿದೆ. ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮಹಿಳಾ ಪ್ರಾತಿನಿಧ್ಯನೇ ಇಲ್ಲ. ಒಬ್ಬ ಮಹಿಳಾ ಮಂತ್ರಿ ಕೂಡ ಇಲ್ಲದ ಸಂಪುಟ ಇದೀಗ ರಚನೆ ಆಗಿದೆ. ಅದರಲ್ಲೂ ನಿನ್ನೆಯಾದ ನಾಟಕೀಯ ಬೆಳವಣಿಗೆಗಳು. ಇನ್ನೇನ್ ಗಾಯತ್ರಿ ಶಾಂತೇಗೌಡ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ಬಿಡ್ತಾರೆ, ಮಂತ್ರಿ ಆಗ್ಬಿಡ್ತಾರೆ ಅನ್ನೋ ಹೊತ್ತಿಗೆ ಅವಕಾಶ ಕೈತಪ್ಪಿದ್ದು. ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೊಮ್ಮೆ ಮಂತ್ರಿ ಆಗಬಹುದು ಅನ್ನೋ ಚರ್ಚೆ ನಡೀತಾ ಇತ್ತು. ಅದು ಕೂಡ ಉಲ್ಟಾ ಆಗಿದ್ದು. ಇವರನ್ನ ಹೊರತುಪಡಿಸಿದ್ರು ಕೂಡ ಆಯ್ಕೆ ಅಂತ ಹೇಳಿ ಅನೇಕ ಇದ್ದಾಗ್ಯೂ ಕೂಡ ಆಯ್ಕೆ ಮಾಡದೇ ಇರೋದು. ರೂಪಕಲಾ ಶಶಿಧರ್ ಇದ್ರು, ಅನ್ನಪೂರ್ಣ ತುಕಾರಾಮ್ ಇದ್ರು, ನೈನಾ ಮೋಟಮ್ಮ ಇದ್ರು, ಖನೀಜ್ ಫಾತಿಮಾ ಇದ್ರು. ಇನ್ನು ಎಂಎಲ್ಸಿಗಳ ಪಟ್ಟಿಯಲ್ಲಿ ಹುಡುಕಾಟ ನಡೆಸಿದ್ರು ಕೂಡ 2-3 ಆಯ್ಕೆಗಳು ಕಣ್ಣು ಮುಂದೆ ಇದ್ರು ಒಬ್ಬ ಮಹಿಳೆಗೂ ಪ್ರಾತಿನಿಧ್ಯ ನೀಡದೇ ಇರೋದು ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸಂಪುಟ ಪುರುಷಮಯವಾಗಿದೆ.